ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಶ್ವದಾಗಡೆ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಘಾಟಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ಘಾಟಿಯಲ್ಲಿ ಜಾತ್ರೆ ನಡೀತಾ ಇದೆ, ಎತ್ತಿನ ಜಾತ್ರೆ ಎಲ್ಲ. ಸೊ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನಾನು ನಮ್ಮನೇಲಿ 4 ಜನ ಹೋಗ್ತಾ ಇದ್ದೀವಿ. ಸೊ ಈಗ ಹೋಗೋಣ ಬನ್ನಿ, ಹೆಂಗಿರುತ್ತೆ ಅಂತ ನಿಮಗೆಲ್ಲ ತೋರಿಸ್ತೀವಿ. ಸೊ ಲೆಟ್ಸ್ ಗೋ. ಮಾಡ್ತಾರ ಹಂಗೆ. ಏನು ಮಾತಾಡ್ಬೇಕು ಹೇಳಿ ಮಧ್ಯಾಹ್ನ? ಇದ್ರ ಬಗ್ಗೆ ಹೇಳ್ರಿ. ನೀನು ಕೇಳಬೇಕು, ನಾವು ಹೇಳ್ಬೇಕು. ನಾವು ಹಳ್ಳಿಕಾರನ್ನ ನೋಡೋದಕ್ಕೆ ಘಾಟಿಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಅಣ್ಣವರೇ ಕಟ್ಟಿದ್ದಾರೆ. ಸೊ ನಮಗೂ ಇದನ್ನೆಲ್ಲ ನೋಡೋಕೆ ತುಂಬ ಆಸೆ ಅಂತ ಬಂದಿದ್ದೀವಿ. ನೀವು ವಿಸಿಟ್ ಮಾಡ್ಬೋದು. ಇದನ್ನ 14ನೇ ತಾರೀಕುವರೆಗೂ ಇಲ್ಲಿರುತ್ತೆ. ಆ್ಯಂಡ್ ಈಗ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ನಮ್ಮ ಅಣ್ಣ ಹೇಳ್ತಾರೆ. ಆಯ್ತು, ಇದು ನಾವು ಮನೆಯಲ್ಲೇ ಸಾಕಿದ್ದು. ಘಾಟಿಯಲ್ಲಿ ಸೇಲ್ ಮಾಡೋಣ ಅಂತ ತೊಗೊಂಡ್ಬಂದಿದ್ದೀವಿ. ನಮ್ಮ ವಿಶ್ವಗೆ ಇದನ್ನ ತೋರಿಸ್ಬೇಕು ಅಂತಲೇ ಇವಾಗ ಫೋನ್ ಮಾಡಿ ಕರೆಸಿದ್ದು. ಎಷ್ಟು ದಿವಸದಿಂದ ಸಾಕಿದ್ದೀರಾ? ಇದನ್ನ 3 ತಿಂಗಳಿಂದ ಸಾಕಿದ್ದೀವಿ ಮನೆಯಲ್ಲೇನೆ. ಇದಕ್ಕೆ ಏಜು ಇವಾಗ ಒಂದು 6 years ಇದೆ. ಎಷ್ಟಿರುತ್ತೆ ವೆಯ್ಟ್? ಇವಾಗ ಇದು ವೆಯ್ಟ್ ಹೇಳೋಕ್ಕಾಗಲ್ಲ, ಮಾತ್ರ ನಾವು ಮೇಸೋದ್ರ ಮೇಲೆ ಡಿಪೆಂಡು. ಚೆನ್ನಾಗಿ ಮೇಸಿದ್ರೆ ಒಳ್ಳೆ ದಷ್ಟಪುಷ್ಟವಾಗಿರುತ್ತೆ. ನಾವು ಯಾವ ಥರ ತಿಂಡಿ ಕೊಡ್ತೀವೋ ಆ ಥರ ವೆಯ್ಟ್ ಬರುತ್ತೆ. ಏನು ಕೊಡ್ತೀರಾ ಇದಕ್ಕೆ ನಾವು ಪರಂಗಿ ಹಣ್ಣು, ಬಾಳೆಹಣ್ಣು, ಚಕ್ಕೆ ಬೂಸ, ರವೆ ಬೂಸ, ಕಡಲೆ ಒಟ್ಟು ಎಲ್ಲ ಕೊಡ್ತೀವಿ. ಇದ್ರ ಡೀಟೇಲ್ಸ್ ಎಲ್ಲ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ, ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದರು. ಸೊ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ನೋಡೋದಕ್ಕೆ. ಇದು ಬೋಟಿ ಮಸಾಲ, ಇದು ಮಸಾಲ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನೀವು ಯಾರಾದರೂ ಘಾಟಿನ ವಿಸಿಟ್ ಮಾಡಬೇಕು ಅಂತ ಅಂದರೆ 16th ಒಳಗಡೆ ವಿಸಿಟ್ ಮಾಡಿದ್ರೆ ನೀವು ಇದನ್ನೆಲ್ಲ ನೋಡ್ಬೋದು. ಸೊ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗ್. ಸಿ ಯು. ಬಾಯ್.